ಯಾರೂ ಬಂದಿರಲಿಲ್ಲ. ಆದರೆ ಇವತ್ತೊಂದು ದಿನ ಟೈಮ್ ಕೊಟ್ಟು ಶಾಸಕರು ಬಂದಿದ್ದರು ಮತ್ತು ಶಾಸಕರಿಗೆ ನನ್ನ ಕಡೆಯಿಂದ, ನಮ್ಮ ಗ್ರಾಮಸ್ಥರ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ. ಮತ್ತು ನಮ್ಮ ಅಧ್ಯಕ್ಷರಾದಂಥ ಪ್ರೇಮ್ ಕುಮಾರ್ ಸರ್ ಆಗಿರ್ಬೋದು, ಉಪಾಧ್ಯಕ್ಷ ಶ್ವೇತಾ ಮುರಳೀಧರ್ ಆಗಿರ್ಬೋದು, ಮತ್ತು ಪ್ರತಿಯೊಬ್ಬರು ಸದಸ್ಯರು, ಮತ್ತು ಮುದ್ದಪ್ಪಣ್ಣ ಆಗಿರ್ಬೋದು, ನಮ್ಮ ಹಿರಿಯರಾದಂಥ ಕೃಷ್ಣಪ್ಪಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ನೇತ್ರಕ್ಕಾಗಿರ್ಬೋದು, ಮತ್ತು ರಾಧಾಮಣಿ ಮೇಡಮ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಈ ವೇದಿಕೆ ಮೇಲೆ ಬಂದಿದ್ದಾರೆ. ಮತ್ತು ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ, ನಮ್ಮೂರು ಗ್ರಾಮಸ್ಥರ ಕಡೆಯಿಂದ ಪ್ರತಿಯೊಬ್ಬರಿಗೂ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು ಗೆಲ್ಸಿದ್ದಕ್ಕೆ. ನಾನೇನು ಮೋಸ ಮಾಡಿಲ್ಲ. ಕೆಲವೊಬ್ಬರು ನನ್ನ ಮೇಲೆ ಪಿತೂರು ಇಟ್ಟರು, ಆದ್ರೂ ನಂಗೆ ಸಾತಾಗಿತ್ತು. ಮುನಿಯ ಪ್ರಾಣ, ಥ್ಯಾಂಕ್ ಯು ಅಣ್ಣ. ನಾನು ರೌಡಿ ಅಂತ ಪಟ ಕಟ್ಟಿದ್ರು, ನಾನು ಊರಲ್ಲಿಲ್ಲ ಅಂತ ಕಟ್ಟಿದ್ರು, ಇವರು ಮನುಷ್ಯ ಅಲ್ಲ ಅಂತ ಕಟ್ಟಿದ್ರು. ಏನೇ ಕಟ್ಟಿದ್ರು, ನಮ್ಮೂರು ಜನ ನಾನು ಓಟ್ ಹಾಕಿದ್ರ, ತುಂಬ ಥ್ಯಾಂಕ್ಸ್. ನನ್ನ ಜೊತೆಗೇನೇ ಇದ್ರು, ಆದರೂ ಕೆಲವೊಬ್ಬರು ನನಗೆ ಮೋಸ ಮಾಡಿದ್ರು. ಆದರೂ ಬೇಜಾರಿಲ್ಲ. ನನಗೆ ಸಾಥ್ ಕೊಟ್ಟಂತ ಹಿರಿಯರು ಇರ್ಬೋದು, ಅಕ್ಕ ತಂಗಿದಿರು ಇರ್ಬೋದು, ಮತ್ತು ನನಗೆ ಪ್ರಾಣ ನಿಂತಂತ ನನ್ನ ಫ್ರೆಂಡ್ಸ್ಗಂತೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಇಡೀ ದೊಡ್ಡಬಳ್ಳಾಪುರ ತಾಲೂಕೆ ಒಬ್ದನಹಳ್ಳಿ ಗ್ರಾಮ ಗೆಲ್ಲಲ್ಲ ಅಂದ್ಕೊಂಡಿದ್ರು. ನಮ್ಮನ್ನು ಡಿಲೀಟ್ ಆಪ್ಷನಲ್ಲಿ ಇಟ್ಟಿದ್ರು. ನನಗೆ ಸಾಥ್ ಕೊಟ್ಟಿದ್ದು ಮಂಜಣ್ಣ ಆಗಿರ್ಬೋದು, ನಮ್ಮ ಮಾಜಿ ಮೆಂಬರು ಮುನ್ರಾಜಣ್ಣ ಆಗಿರ್ಬೋದು, ಮುನಿಯಪ್ಪಣ್ಣ ಆಗಿರ್ಬೋದು, ಮತ್ತು ತುಂಬ ಅಕ್ಕ ತಂಗಿದಿರಾಗಿರ್ಬೋದು, ರಾಮಜಿನಪ್ಪ ಆಗಿರ್ಬೋದು, ಮತ್ತು ತುಂಬ ಅನೇಕರು, ಮಂಜಣ್ಣ, ಲೋಕೇಣ್ಣ, ರಮೇಶಣ್ಣ, ದೇವರಾಜಣ್ಣ, ಅಜರು, ಇಡೀ ಗ್ರಾಮಸ್ಥರು, ಅಕ್ಕ ತಂಗಿದಿರು, ಅಣ್ಣ ತಮ್ಮದಿರು, ತಂದೆ ತಾಯಿಯಂದರು ಎಲ್ಲರೂ ತಾಯಿದಿನ ಮಗ ಗೆಲ್ಲೇಬೇಕು ಅಂದ್ಬಿಟ್ಟು ಆಶೀರ್ವಾದ ಮಾಡಿದ್ರು. ಇವ್ರಿಗೆ ಏನು ಕೊರತೆ ಆಯ್ತು ಅದು 100% ನಾನು ನೆಕ್ಸ್ಟ್ ಸತಿ ಎಲೆಕ್ಷನ್ ಪಟ್ಟಿಗೆ ಉಳಿಸ್ಕೊತೀನಿ. ಮತ್ತು ಆಲ್ರೆಡಿ ಕೆಲವೊಂದು ಪಟ್ಟಿ ಎಲ್ಲ ಕೊಟ್ಟಿದ್ದೀನಿ ಅಧ್ಯಕ್ಷರಿಗೆ. ಪ್ರತಿಯೊಂದು ಕೆಲಸನೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಊರಲ್ಲಿ ಯಾರ್ಯಾರ್ದು ಈ ಕತೆ ಆಗಿರ್ಬೋದು, ಮತ್ತು ಸ್ವಲ್ಪ ಜನ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಅದನ್ನು ಬಿಡಿಸೋದಕ್ಕೆ ಆಲ್ರೆಡಿ ಎಲ್ಲರಿಗೂ ಹೇಳಿದ್ದೀನಿ. ತುಂಬ ಜನ ಯುವಕರು ಮುಂದೆ ಬರಬೇಕು. ಮತ್ತು ಎಷ್ಟೋ ಜನಕ್ಕೆ ಮನೆಗಳಿಲ್ಲ, ಎಷ್ಟೋ ಜನ ಇವತ್ತು ಗುಡಿಸಲೇ ಇದ್ದಾರೆ. ಮನೆ ಕಟ್ಟಿದ್ದಾರೆ, ಕತೆಗಳಿಲ್ಲ. ಈ ಕತೆಗಳು ಮಾಡಿಸಿ 10-15 ವರ್ಷ ಆಗಿದ್ದಾವೆ. ಎಷ್ಟೋ ಜನ ಬಾಡಿಗೆ ಮನೆಯವ್ರು ಬಂದು ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ. ನಮ್ಮೂರವರು ಪರಿಶಿಷ್ಟ ಜಾತಿ ಆಗಿರೋದು, SC/ST ಆಗಿರೋದ್ರಿಂದ ಹಿಂದುಳಿದವರಾಗೇ ಇದ್ದಾರೆ. ಮತ್ತು ಎಲ್ಲರಿಗೂ ಬೆಳಿಬೇಕು ಅಂತ ಒಂದು ಅವಕಾಶ ಕೇಳ್ತೀನಿ. ಮತ್ತು ರೋಡ್ಗಳಿಲ್ಲ, ಮತ್ತು ಈ ರೋಡ್ದಂತೂ ಒಂದು 10 ವರ್ಷದಿಂದ ಕೆಲಸ ಆಗಿಲ್ಲ. ಆ ರೋಡ್ದೊಂದು ಕೆಲಸ ಮಾಡಿಕೊಡಿ. ಮತ್ತು ಚರಂಡಿಗಳ ವ್ಯವಸ್ಥೆ ಇಲ್ಲ. ಎಲ್ಲ ಚರಂಡಿಗಳು ಮಾಡಿದ್ದಾರೆ, ಯಾವ ಚರಂಡಿಯಲ್ಲೂ ನೀರು ಪಾಸ್ ಆಗ್ತಾ ಇಲ್ಲ. ಎಲ್ಲ ಮನೆ ಮುಂದೆ ಪಾಯಗಳಿಗೆ ಹೋಗ್ತಾ ಇದ್ದಾವೆ. ಮತ್ತು ರೇಷನ್ದು ಒಂದು ಅವಕಾಶ ಮಾಡಿಕೊಡ್ಬೇಕು ಊರಲ್ಲೇ ಕೊಡೋದಕ್ಕೆ. ತುಂಬ ಜನ ರೇಷನ್ಗೆ ಇಲ್ಲಿಂದ ಗುಡ್ದಳ್ಳಿಗೆ ಹೋಗ್ತಾರೆ, ನಡ್ಕೊಂಡೋಗಿ ನಡ್ಕೊಂಬರೋಕ್ಕಾಗಲ್ಲ. ಎಷ್ಟೋ ಜನ ಕೂಲಿ ಕೆಲಸ ಮಾಡೋದಿದ್ದಾರೆ. ರೇಷನ್ದು ಆಲ್ರೆಡಿ ನಾನು ಏನು ಸೊಸೈಟಿ ಅಧ್ಯಕ್ಷ ಇದ್ದಾರೆ, ಅವ್ರಿಗೆ ಹೇಳಿದ್ದೀನಿ. ಅವರು ಈ ತಿಂಗಳಿಂದ ಇಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೊಂದು ಅವಕಾಶ ಮಾಡಿಕೊಡಿ. ಮತ್ತು ಈ ದಿನ ಯಾರ್ಯಾರು ಬಂದಿದ್ದೀರಾ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಮತ್ತು ನಮ್ಮದು ಚಿಕ್ಕ ಊರಿನ ಗ್ರಾಮಸ್ಥರಿಂದ ಒಂದು ಚಿಕ್ಕದಾಗಿ ನಾವು ನಿಮ್ಗೊಂದು ಸನ್ಮಾನ ಮಾಡೋಣ ಅಂತ ಕರೆದಿದ್ರಿ. ಪ್ರತಿಯೊಬ್ಬರು ನಿಮ್ಮ ಸಮಯನ ಫ್ರೀ ಮಾಡ್ಕೊಂಡು ಬಂದಿರೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಮತ್ತು ಯಾರ್ಯಾರು ನನಗೆ ಓಟ್ ಹಾಕಿ ಗೆಲ್ಸಿದ್ರು, ನಿಮ್ಗೆ ಯಾವತ್ತೂ ನಾನು ಚಿರಋಣಿಯಾಗೇ ಇರ್ತೀನಿ. ಥ್ಯಾಂಕ್ ಯು. ಈ ಮಾತಾಡೋಕೆ ಕೊಟ್ಟಂಥ ಗ್ರಾಮಸ್ಥರಿಗೂ ಮತ್ತು ವೇದಿಕೆ ಮೇಲೆ ಇರೋರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಸ್ಯಾಂಕ್ಷನ್ ಮಾಡಿದ್ರು.